ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾಂತಾರ 1 ಸಕ್ಸಸ್ ಬಳಿಕ ರಿಷಬ್ ಶೆಟ್ಟಿ ಸಂಭಾವನೆ ಕೇಳಿ ನಿರ್ಮಾಪಕರೇ ಶಾಕ್ ಆಗಿದ್ದಾರೆ. ಒಂದೇ ಒಂದು ಹಿಟ್ ಸಿನಿಮಾ ನಟನ ಬದುಕಿನಲ್ಲಿ ಭಾರಿ ಬದಲಾವಣೆಯನ್ನ ತಂದುಬಿಡುತ್ತೆ. ಕೆಜಿಎಫ್ ಚಿತ್ರದಿಂದ ಯಶ್, ಕಾಂತಾರ ಚಿತ್ರದಿಂದ ರಿಷಬ್ ಶೆಟ್ಟಿ ನಸೀಬು ಬದಲಾಗಿ ಹೋಗಿದೆ. ಈಗ ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನುವಂತಹ ಮಟ್ಟಿಗೆ ಕ್ರೇಜ್ ಹುಟ್ಕೊಂಡಿದೆ. ಕಾಂತಾರ 1 ಬಳಿಕ ರಿಷಬ್ ಶೆಟ್ಟಿ ಸಂಭಾವನೆ ಕೇಳಿ ನಿರ್ಮಾಪಕರೇ ಶಾಕ್ ಆಗಿದ್ದಾರೆ. ಕಾಂತಾರ 1 ಸಕ್ಸಸ್ ಎಲ್ಲರ ಕಣ್ಣ ಮುಂದಿದೆ. ಹಾಗಾಗಿ ಅವರು ಕೇಳಿದಷ್ಟು ಸಂಭಾವನೆ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೆಲುಗಿನ ಜೈ ಹನುಮಾನ್ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ನಟಿಸಬೇಕಾಗಿದೆ. ಶೀಘ್ರದಲ್ಲೇ ಚಿತ್ರದ ಚಿತ್ರೀಕರಣ ಶುರುವಾಗ್ತಾ ಇದೆ. ಇನ್ನು ಛತ್ರಪತಿ ಶಿವಾಜಿ ಬಯೋಪಿಕ್ ನಲ್ಲಿ ಕೂಡ ರಿಷಬ್ ಶೆಟ್ಟಿ ನಟಿಸಬೇಕಿದೆ. ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ಮತ್ತೊಂದು ಸಿನಿಮಾ ಕೂಡ ಘೋಷಣೆ ಆಗಿದೆ. ಇದೆಲ್ಲದರ ನಡುವೆ ರಿಷಬ್ ಶೆಟ್ಟಿ ಸಂಭಾವನೆಯ ವಿಚಾರ ಇದೀಗ ಚಿತ್ರರಂಗದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಜೈ ಹನುಮಾನ್ ಚಿತ್ರಕ್ಕೆ ಪ್ರಶಾಂತ್ ವರ್ಮಾ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಜನವರಿಯಲ್ಲೇ ಚಿತ್ರೀಕರಣ ಆರಂಭ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಈವರೆಗೂ ಕೂಡ ಶುರುವಾಗಿಲ್ಲ. ಕಾಂತಾರ 1 ಸಕ್ಸಸ್ ಸಂಭ್ರಮದಲ್ಲಿ ಡಿವೆನ್ ಸ್ಟಾರ್ ತೇಲ್ತಾ ಇದ್ದಾರೆ. ಇತ್ತೀಚೆಗೆ ಕನಕಪುರದಲ್ಲಿ ನಡೆದ ಕನಕೋತ್ಸವ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ರು. ಚಿತ್ರವೊಂದಕ್ಕೆ ರಿಷಬ್ ಶೆಟ್ಟಿ 80 ಕೋಟಿ ರೂಪಾಯಿ ಸಂಭಾವನೆಯನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಚಿತ್ರರಂಗದಲ್ಲಿ ಈಗಾಗಲೇ ಗುಲ್ಲೆಬ್ಬಿದೆ. ಕಾಂತಾರ ಚಿತ್ರಕ್ಕೆ ಕೇವಲ 4 ಕೋಟಿ ಸಂಭಾವನೆಯನ್ನ ಪಡೆದಿದ್ರು ಅಂತ ಹೇಳಲಾಗಿದ್ದು, ಬಳಿಕ ಕಾಂತಾರ 1 ಚಿತ್ರಕ್ಕೆ ಸಂಭಾವನೆ ಸೇರಿದಂತೆ ಲಾಭದಲ್ಲೂ ಕೂಡ ಪಾಲನ್ನ ಪಡೆದಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬಂದಿತ್ತು. ನಿರ್ದೇಶಕ, ಹೀರೋ ಎರಡೂ ಆಗಿ 2-3 ವರ್ಷ ಚಿತ್ರಕ್ಕಾಗಿ ಹಗಲಿರುಳು ಶ್ರಮಿಸಿದ್ರು. ಹೀಗಾಗಿ 80 ಕೋಟಿ ರೂಪಾಯಿವರೆಗೂ ಕೂಡ ಆದಾಯವನ್ನ ಗಳಿಸಿದ್ರು ಅನ್ನುವಂತ ಚರ್ಚೆ ನಡೀತಾ ಇದೆ. ಸದ್ಯ ಮುಂದಿನ ಸಿನಿಮಾಗಳಿಗೆ ಲಾಭದಲ್ಲಿ ಪಾಲು ಬೇಡ, ಸಂಭಾವನೆ ಮಾತ್ರ ಕೊಡಿ ಅಂತೇಳಿ ರಿಷಬ್ ಶೆಟ್ಟಿ ಹೇಳ್ತಿದ್ದಾರಂತೆ. ಚಿತ್ರಕ್ಕೆ 80 ಕೋಟಿ ರೂಪಾಯಿ ಸಂಭಾವನೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನುವಂತ ಊಹಾಪೋಹಗಳು ಶುರುವಾಗಿದೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟನೆ ಮಾಡಿದ್ದ ಕಾಂತಾರ ಚಾಪ್ಟರ್ 1 ಸಿನಿಮಾ 800 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. OTT ಸ್ಯಾಟಲೈಟ್ ರೈಟ್ಸ್ ಸೇರಿದ ಹಾಗೆ ಹೊಂಬಾಳೆ ಸಂಸ್ಥೆಗೆ ಭರ್ಜರಿ ಲಾಭವನ್ನ ತಂದುಕೊಟ್ಟಿತ್ತು. ಚಿತ್ರವೊಂದರ ಸ್ಯಾಟಲೈಟ್ ರೈಟ್ಸ್ ಯಾವ ಮಟ್ಟಕ್ಕೆ ಮಾರಾಟ ಆಗುತ್ತೆ ಅನ್ನೋದನ್ನ ಆಧರಿಸಿ ನಟರ ಸಂಭಾವನೆ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂತಹ ಮಾತಿದೆ. ಜಿ ಸಂಸ್ಥೆಗೆ ಕಾಂತಾರ ಚಾಪ್ಟರ್ 1 ಚಿತ್ರದ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ ಬಿಕರಿಯಾಗಿತ್ತು. ಎಲ್ಲಾ ಭಾಷೆಗಳ OTT ರೈಟ್ಸ್ 125 ಕೋಟಿ ರೂಪಾಯಿ ಹಾಗೂ ಸ್ಯಾಟಲೈಟ್ ರೈಟ್ಸ್ 80 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಸಿಕ್ಕಿಲ್ಲ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಾಪ್ಟರ್ 1 ಸಿನಿಮಾ 100 ಕೋಟಿ ರೂಪಾಯಿ ಲಾಭ ತಂದುಕೊಟ್ಟಿತ್ತು. ಅದಕ್ಕೆ ಕಾರಣ ರಿಷಬ್ ಶೆಟ್ಟಿ ಅನ್ನುವಂಥದ್ದನ್ನ ಹೇಳಬೇಕಾಗಿಲ್ಲ. ಕಾಂತಾರ ಚಿತ್ರಕ್ಕೆ 4 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದ ರಿಷಬ್ ಈಗ 20 ಪಟ್ಟು ಹೆಚ್ಚು ಅಂದ್ರೆ 80 ಕೋಟಿ ರೂಪಾಯಿ ಕೇಳ್ತಿದ್ದಾರೆ ಅನ್ನುವಂಥದ್ದು ಸಂತಸದ ವಿಚಾರವೇ ಸರಿ. ಆದ್ರೆ ನಿರ್ಮಾಪಕರಿಗೆ ಮಾತ್ರ ಇದು ಬಹಳ ದೊಡ್ಡ ಶಾಕ್ ತಂದುಕೊಟ್ಟಿದೆ. ಇದೆಲ್ಲದರ ನಡುವೆ ರಿಷಬ್ ಹೊಸ ಸಿನಿಮಾ ಆರಂಭ ಆಗೋದು ಯಾವಾಗ, ಸಿನಿಮಾ ರಿಲೀಸ್ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ರಿಷಬ್ ಶೆಟ್ಟಿ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.